ತಾರೀಕು ಇನ್ನು 4 ದಿನದಾಗೆ ಚುನಾವಣೆ ನಡೀತಾ ಇದೆ. 7ನೇ ತಾರೀಕು ಮಂಗಳವಾರ ದಿನ ನಡೀತಾ ಇದೆ. ಎಲ್ಲ ನಮ್ಮ ಅಮ್ಮಂದ್ರವಾರ ಮಂಗಳವಾರ, ಕಾಂಗ್ರೆಸ್ಸಿನ ವಾರ. 7ನೇ ತಾರೀಕು ನಡೀತಕ್ಕಂಥ ಒಂದು ಲೋಕಸಭಾ ಚುನಾವಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅಣ್ಣನಾಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಕೇಶವ ರಾಮಣ್ಣನವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ ಏಕಪ್ರಭಣ್ಣನವರೇ, ಶಿವಣ್ಣವರೇ, ಅಂಗಡಿ ಮಲ್ಲಣ್ಣನವರೇ ಮತ್ತು ನಮ್ಮ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸದಸ್ಯರು, ಭೂ ನ್ಯಾಯ ಮಂಡಳಿಯ ಸಾಮಾನ್ಯ ನಿರ್ದೇಶಕರಾಗಿರ್ತಕ್ಕ ಚೇರ್ಮನ್ AC ಇರ್ತಾರೆ, ನೀವು ಸದಸ್ಯರು ಆಗಿರ್ತಕ್ಕಂಥ ವೀರೇಶ್ ಅಣ್ಣನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತೋಣಗಲ್ ಗ್ರಾಮದ ಎಲ್ಲ ನನ್ನ ಬಂಧುಗಳೇ, ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೀರೇಶ್ ಅವರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಮಾಜಿ ಅಧ್ಯಕ್ಷರಾದ ಮಲ್ಲಯ್ಯನವರೇ, ನಿಮ್ಮ ಮೇಲೆ ಬಾಪ ವೀರೇಶ ನೀನು, ಮತ್ತೆ ತೋಣಗಲ್ ಸ್ಟೇಷನ್ ಇಂದ ಬಂದಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ನಮ್ಮ ತಾಲೂಕ್ ಪಂಚಾಯತಿ ತಿಪ್ಪಸಮ್ಮಣ್ಣ ಎಲ್ಲರೂ ಇದ್ದಾರೆ, ಪಂಪಪ್ಪತ್ತಿಯವರು ಎಲ್ಲರೂ ಇದ್ದಾರೆ. ಅವರು ಇವರು ಎನ್ನದೆ ಎಲ್ಲರೂ ನನ್ನರಪ್ಪ, ಎಲ್ಲ ನನ್ನ ಕಲ್ಲುಬಳ್ಳಿ, ಮತ್ತು ಅವ್ರ ಹೆಸರು ಹೇಳಿದೆ ಇವ್ರ ಹೆಸರು ಹೇಳಿದೆ ಎಲ್ಲ ನಾನು ಒಡಹುಟ್ಟಿದ್ದಾರೆ. ನೀವೆಲ್ಲ ಇವತ್ತು ಎಲ್ಲ ನನ್ನ ಬಂಧುಗಳೇ ಮತ್ತು ತಾಯಂದ್ರೆ ಸ್ನೇಹಿತರೆ, ಇವತ್ತು ಚುನಾವಣೆ ಬಹಳ ಜವಾಬ್ದಾರಿಯುತವಾದ ಚುನಾವಣೆ. ಈ ಹಿಂದೆ 2023ರಲ್ಲಿ ಹೋದ ವರ್ಷ ತಾವು ನನಗೆ ಆಯ್ಕೆಯನ್ನು ಮಾಡಿದ್ರಿ. ನನಗೆ ಇನ್ನು 4-5 ವರ್ಷ ಇನ್ನು ಪೀರಿಯಡ್ ಇತ್ತು, 1 ವರ್ಷ ಆಗಿತ್ತು, 4 ವರ್ಷ ಇತ್ತು. ನಮ್ಮ AICC ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಬಿಟ್ಟು, ಇಲ್ಲ ತುಕಾರಾಮ್ 20 ವರ್ಷದಿಂದ MP ಕ್ಯಾಂಡಿಡೇಟ್, MP ಯಾರೂ ಆಗಿ ಬಂದಿಲ್ಲ ಬಳ್ಳಾರಿಯಿಂದ. ಸೋನಿಯಾ ಗಾಂಧಿ ಮೇಡಮ್ ಅವರು ಬಂದೋದ್ಮೇಲೆ ಯಾರೂ ಬರಲಿಲ್ಲ. ಈ ಸರಿ ನೀನು ಕಂಟೆಸ್ಟ್ ಮಾಡಬೇಕು. ಇವತ್ತು ಬಳ್ಳಾರಿ ಜನ ನಿನ್ನ ಮೇಲೆ ವಿಶ್ವಾಸ ಭಾಳ ಇಟ್ಟಿದ್ದಾರೆ. ಇವತ್ತು ನೀನಾದರೆ ಸೂಕ್ತ ಅಭ್ಯರ್ಥಿ ಅಂತಂದೇಳಿ ಇವತ್ತು ಹೈಕಮಾಂಡ್ನ ಒಂದು ನಿರ್ದೇಶನದ ಮೇರೆಗೆ, ನಿಮ್ಮ ಎಲ್ಲರ ವಿಶ್ವಾಸದ ಮೇರೆಗೆ ಇವತ್ತು ನಾನು MP ಕಂಟೆಸ್ಟ್ ಮಾಡಿದ್ದೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು MP ಕಂಟೆಸ್ಟ್ ಮಾಡಬೇಕಾದ್ರೆ 4 ಬಾರಿ ನೀವೇನು ಆಶೀರ್ವಾದ ಮಾಡಿದ್ರಲ್ಲ, ಅದರ ಫಲನೇ ಇವತ್ತು ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿ ನಮ್ಮ ಮುಂದೆ ನಿಂತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗೋರ್ಪಡೆ ಕುಟುಂಬದವರು, ಲಾಡ್ ಕುಟುಂಬದವರು, ಸಂತೋಷ್ ಲಾಡ್ ಅವರು ಎಲ್ಲರೂ ಸೇರಿಬಿಟ್ಟು ಒಂದು ರಾಜಕೀಯಕ್ಕೆ ನಮ್ಮದೇ ಆದಂಥ ಒಂದು ಹೆಜ್ಜೆ ಗುರುತುಗಳು ನಮ್ಮ ಸೊಂಡ್ರ ತಾಲೂಕಿನಲ್ಲಿದೆ. ಸಮಾಜನ ನಾವು ಪ್ರೀತಿ ಮಾಡ್ತೀವಿ, ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿತೀವಿ, ತೆರಿಗೆ ಕಟ್ಟರೆ ದುಡ್ಡನ್ನ ಜನಕ್ಕೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ತಾಯಿ ಹೊಟ್ಟೆ ಬೇರೆ ಇದ್ರು ಕೂಡ ಇವತ್ತೆಲ್ಲರೂ ನಾವು ಒಂದೇ ತಾಯಿ ಮಕ್ಕಳಾಗಿ ಇವತ್ತು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಹಿಂದೆ ಕೂಡ KS ವಿನೋದ್ರಪ್ಪನವ್ರು ಕೂಡ MP ಆಗಿದ್ರು, ಇಲ್ಲಿ ಈ ಭಾಗದಿಂದ MP ಆಗಿದ್ರು, RY ಗೋರ್ಪಡೆ ಅವರು ಕೂಡ ಆಗಿದ್ರು. ಆಗ ಸುಮಾರು 42 ವರ್ಷದ ಮೇಲೆ ಇವತ್ತು ನಮ್ಮ ಭಾಗ್ಯ, ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು MP ಆಗ ಭಾಗ್ಯ ಇವತ್ತು ಬಂದಿರತಕ್ಕಂಥದ್ದು. ಇದನ್ನ ಎಲ್ಲರೂ ಕೂಡ ಒಂದೇ ಮನಸ್ಸಿಂದ, ಒಂದೇ ಹೃದಯದಿಂದ ಚುನಾವಣೆ ಮಾಡ್ಕೊಂಡು ತಾವು ಉಳಿಸಿ ಬೆಳೆಸಿ ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇನ್ನು ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಆಗಬೇಕಾಗಿದೆ. ಈ ಸರಿ ನಾನು MP ಆದರೆ ಜೊತೆಗೆ ನಮ್ಮ ಸರ್ಕಾರ ಕೂಡ ಇರ್ತದೆ. ಇನ್ನೊಂದು ಕೇಂದ್ರ ಸರ್ಕಾರದಲ್ಲಿ ಕೂಡ ನಮ್ದು ಸರ್ಕಾರ ಪರಂತ ವಾತಾವರಣ ಕೂಡ ಇದೆ. ಬೇಡಪ್ಪ ಮೊನ್ನೆ ಗಂಟು ಹಿಡ್ಕೊಂಡ್ಬಿಟ್ಟು ಬೇಡ ವಾಸು ಬೇಡಪ್ಪ. ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ನಮ್ಮ ಸರ್ಕಾರ ಪರದಿಂದ ರೈಲ್ವೆ ಕಾರ್ಯಕ್ರಮಗಳಿರ್ಬೋದು, ಇವತ್ತು ರಿಂಗ್ ರೋಡ್ಸ್ ಕಾರ್ಯಕ್ರಮಗಳಿರ್ಬೋದು. ಇವಾಗ ಆಲ್ರೆಡಿ ಕುಡಿಯೋ ನೀರಿನ ಮಾಡಿದ್ದೀನಿ. ನಮ್ಮ ಕುಡಿಯೋ ನೀರು ತೋಣಗಲ್ಲು ಸ್ಟೇಷನ್ನು ದರೋಜಿ ಎಲ್ಲ ಸೇರಿ 96 ಕೋಟಿ ವೆಚ್ಚದಲ್ಲಿ ತುಂಗಭದ್ರಾ ನದಿಯಿಂದ ನೀರು ತಗೊಂಡ್ಬಂದು ನಾನೆಲ್ಲ ಕೊಡ್ತಾ ಇದ್ದೀನಿ. ಆಮೇಲೆ ಸುಮಾರಾಗಿ 40 ಕೋಟಿ ವೆಚ್ಚದಲ್ಲಿ ಇವತ್ತು ಕುಡ್ತನೆ ಮಾಡಿಸಿನಲ್ಲ, ಕುಡ್ತನೆಗೆ ಡಬಲ್ ರೋಡ್, ಆ ಟೈಪ್ ವಾಲ್ಮೀಕಿ ಸರ್ಕಲ್ ಇಂದ ಹಿಡಿದು ನಾಡ ಕಚೇರಿ ಮಠ ಸೊಂಡೂರ್ನಾಗೆ ಹೆಂಗ್ ಮಾಡಿಸಿ ಒಳ್ಳೆ ರಸ್ತೆನ ನಾನು ಮಾಡಿಸ್ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇದನ್ನ ಈ ರಸ್ತೆ ಬಸ್ ಸ್ಟ್ಯಾಂಡ್ 50 ಲಕ್ಷ ಆಗುತ್ತೆ, ನೀವೇ ಜಾಗ ಕೊಟ್ಟಿಲ್ಲ, ತಪ್ಪು ನಿಮ್ದೈತೆ. ಬರೀ ಈಗ ಅದ್ರೊಳಗೆ ಅಲ್ಲ ಜಾಗ ಕೊಡ್ಲಿಲ್ಲ ಅಣ್ಣ, ಎಲ್ಲ ಯಾವ್ದೋ ಕುರಿದೊಂದಿತ್ತು, ಅದನ್ನು ಅಬ್ಜೆಕ್ಷನ್ ಮಾಡೋರು, ಅದನ್ನ ಬಂದ್ಬಿಟ್ಟು ಅದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತೇಳಿ ಮಾಡೋಣ. ಇದೆಲ್ಲ ಆದ್ಮೇಲೆ ಸ್ಟೇಷನ್ ನೋಡೋಕ್ಕೆ ಇದಕ್ಕೆ ನೆಕ್ಸ್ಟ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ನಾನು ಮಾಡಿಕೊಡ್ತೀನಿ.
ಒಳ್ಳೆ ಆಸ್ಪತ್ರೆ ಕೂಡ ಇವತ್ತೆಲ್ಲ ಮಾಡಿಕೊಟ್ಟಿದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿ. ಇವತ್ತು ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ತಾಂತಾ ಇದೀವಿ. ಹಿಂಗಾಗಿ ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಪ್ರೋಗ್ರಾಮ್ಸ್ ಇರ್ಬೋದು, ಇವತ್ತು ಅನೇಕ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿಂದ ಬರ್ತವೆ. ಮುಖ್ಯವಾಗಿ ಈ ಕಡೆ ಉದ್ಯೋಗದ್ದು, ಹುಡುಗರಿಗೆ ಉದ್ಯೋಗ ಕೊಡ್ತಕ್ಕಂಥ ನಾನು ಸ್ಕಿಲ್ ಪ್ರೋಗ್ರಾಮ್ನ ಈಗ ಆಲ್ರೆಡಿ ITI ಕಾಲೇಜ್ ನಡೀತಾ ಇದೆ. ಜೊತೆಗೆ PUC ಕೂಡ ಇವತ್ತು ಮುಂದಿನ ದಿನದಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗುತ್ತೆ, ಕಂಪ್ಲೀಟ್ ಆಗಿ ಈ ವರ್ಷದಿಂದ ಪ್ರಾರಂಭ ಮಾಡಿಕೊಡ್ತೀನಿ PUCದು. ಹಿಂಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಕೊಂಡು ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ನಿರಂತರವಾಗಿರ್ತೈತೆ. ಇವತ್ತು ಕ್ಯಾಂಡಿಡೇಟ್ಗಳು ನೋಡ್ರಿ, 4 ಬಾರಿ ಎಂಪಿಗಳಾದ್ರೂ ಕೂಡ ಅಣ್ಣ ಹೇಳ್ದಂಗೆ ಏನೂ ಮಾಡಲಿಲ್ಲ. ಇವತ್ತು ಕರ್ನಾಟಕ ರೆಡ್ಡಿ ಅವ್ರದ್ದು ಏನಿಲ್ಲ, ಶಾಂತಕ್ಕನವ್ರದ್ದು ಏನಿಲ್ಲ, ಶ್ರೀರಾಮುಲು ಕ್ಯಾಂಡಿಡೇಟ್ ಕೂಡ ಏನಿಲ್ಲ, ದೇವೇಂದ್ರಪ್ಪ ಅಂತೂ ಗಾಯ ಕೂಡ ಇಲ್ಲೇ ಇಲ್ಲ, ಎಲ್ಲೆಲ್ಲಿ ಕೂಡ ಹಿಂಗೆ ಯಾರು ಕೂಡ ಕಾರ್ಯಕ್ರಮ ಮಾಡಲಿಲ್ಲ. ಮುಂದಿನ ದಿನದಲ್ಲಿ 4 ಬಾರಿ ಶಾಸಕನಾಗಿ ಯಾವ ಥರ ಕೆಲಸ ಮಾಡಿದ್ದೀನೋ ಅದೇ ಥರ ಒಬ್ಬ ಸಂಸದನಾಗಿ ಕಂಪ್ಲೀಟ್ ಆಗಿ ಒಂದು ಸೊಂಡೂರು ಸೇರಿದಂತೆ ಇಡೀ ಬಳ್ಳಾರಿ ಜಿಲ್ಲೆನ ಒಂದು ಸಮೃದ್ಧಿಯ ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಇದಕ್ಕೆಲ್ಲ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮೂರಿಗೆ ಬಂದಿರೋದ್ರಿಂದ BJP JDSನವ್ರು ಯಾರು ಕೂಡ ಅದನ್ನೆಲ್ಲರೂ ಕೂಡ ಯಾರು ಕೂಡ ಮನ್ಸಿಗೆ ಇಟ್ಕೊಂಡು ನಮ್ಮೂರು ಮನುಷ್ಯ ಅನ್ಕೊಂಡು ಪ್ರಾಮಾಣಿಕವಾಗಿ ನೀವೆಲ್ಲ ಕನ್ವಿನ್ಸ್ ಮಾಡ್ರಿ ಅವ್ರಿಗೆಲ್ಲ, ನಮ್ಮೂರಿಗೆ ಬಂದದಪ್ಪ, ನಮ್ಮ ತಾಲೂಕಿಗೆ ಬಂದತ್ತೆ, ನಾವೆಲ್ಲ ಮಾಡೋಣ ಅಂತಂದೇಳಿ ಇವತ್ತು ಅಮ್ಮ ಇವತ್ತೇನು 2,000 ರೂಪಾಯಿ ಕೊಟ್ಟಿವಲ್ಲ ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ಅಂತೇಳಿ, ಈಗ ಮಹಾಲಕ್ಷ್ಮಿ ಅಂತೇಳಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಿಮ್ಮ ಕಾರ್ಯಕ್ರಮ ನಿಮಗೆ ಮಾಡ್ತಾ ಇದೀವಮ್ಮ. 2,000 ಜೊತೆಗೆ 8,500, 10,500 ರೂಪಾಯಿ ಆಗ್ತದೆ ತಿಂಗಳಿಗೆ. ಆಗ ಕೇಳ್ರಿ, 10,500 ಆಗ್ತದೆ, ವರ್ಷಕ್ಕೆ 1,35,000 ಆಗ್ತದೆ. ಟೋಟ್ಲ್ ಎಲ್ಲ ಸೇರಿದ್ರೆ ಇದು ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಎಲ್ಲ ನಮ್ದು ಕರೆಂಟ್ ಬಿಲ್ ಎಲ್ಲ ಸೇರಿದ್ರೆ 5,000 ರೂಪಾಯಿ ಆಗ್ತದೆ. ಸುಮ್ಮನಿರ, ಇದು ವರ್ಷಕ್ಕೆ 5,000, ಅದು ವರ್ಷಕ್ಕೆ 3,000, ಎಲ್ಲ ಸೇರಿದ್ರಕ್ಕ 5 ವರ್ಷಕ್ಕೆ ನಿಮ್ಮ ಅಕೌಂಟಿಗೆ 8 ಲಕ್ಷ ರೂಪಾಯಿ ಬಿಡ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 8 ಲಕ್ಷ ಅಕ್ಕ, 5 ವರ್ಷಕ್ಕೆ 8 ಲಕ್ಷ ನಿಮಗೆ ಬಿಡೋದು. ಬರೀ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಸೇರಿದ 10,500, 1,35,000 ಒಳಗಲ್ಲ ಒಂದಿದೆ. BJP ಯಾವತ್ತರ ಮಾಡಿದ್ರೆ ಇದನ್ನ ಇವತ್ತು ನೋಡ್ರಿ, ಕರೆಂಟ್ ಬಿಲ್ ಫ್ರೀ, ಆಮೇಲೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಲಿ, ಮಗಳ ಮನೆಗೆ ಹೋಗ್ಲಿ, ಅಣ್ಣನ ಮನೆಗೆ ಹೋಗ್ಲಿ, ಯಾರು ಏನಮ್ಮ ಹೋಗಿದ್ರೆ ಇಲ್ಲ, ಎಲ್ಲರೂ ದೇವಸ್ಥಾನ ಅಲ್ಲ, ಅಣ್ಣನ್ ನೋಡಕ್ಕೆ, ತಾಯಿ ನೋಡಕ್ಕೆ, ತಂದೆ ನೋಡಕ್ಕೆ, ಅವ್ರಂತ ರೊಕ್ಕಕ್ಕೆ ಅಲ್ಲ, ಅಣ್ಣನ ಇವ್ ಮನೆಗೆ ಮಾವಂತಾಗೆ ಗಣ್ಣಂತ ರೊಕ್ಕ ಕೇಳಿದ್ರೆ ಕೊಟ್ರೆ ಹೋಗೋ ಮರ ಸಿದ್ದರಾಮಯ್ಯ ಬಸ್ ಮಾಡೇನೆ ನಾವು ಹೋಗ್ತೀವಿ ಅಂತ ಹೇಳೋದು ಕರೆಕ್ಟ್ ಅದೇನಮ್ಮ. ನಮ್ಮಪ್ಪನ, ನಮ್ಮಮ್ಮನ, ನಮ್ಮ ಅಣ್ಣನ ನಮ್ಮ ಹೋಗಿ ತವ್ರ ಮನೆ ನೋಡ್ಕೊಂಡ್ ಬರ್ತೇನೆ. ಅವಾಗ ನಂಗೆ ಇಲ್ಲ ತವ್ರ ಮನೆಗೆ ಹೋಗಿ ಇವಾಗೆಲ್ಲ ರೊಕ್ಕ ಬಟ್ ನಡ್ಯಾನೇನ್ ಸಿದ್ದರಾಮಯ್ಯ ಸಾಬ್ರು ನಮ್ಮಪ್ಪ ಮಾಡ್ಯಾರೆ, ನಮ್ಮಪ್ಪ ಮಾಡೇನ್ ಸಿದ್ದರಾಮಯ್ಯ ಹೋಗ್ತೀವಿ ಅಂತೇಳಿ ಇವತ್ತು ನಿಜವಾಗ್ಲೂ ಒಳ್ಳೇದಾಗಿಲ್ಲ ನಮ್ಮ ಮುಂದೆ ದಯಮಾಡಿ ಒಳ್ಳೇದಾಗ್ತದೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಸೋನಿಯಾ ಗಾಂಧಿ ತಾಯಿಯವರು ನಮ್ಗೆಲ್ಲರಿಗೂ ತಾಯಿ ಇದ್ದಂಗಮ್ಮ, ನಮಗೆ ನಿಮಗೆ ತಾಯಿ ಇದ್ದಂಗೆ. ಒಳ್ಳೇದಾಗ್ತದೆ, ಸರ್ಕಾರ ಬರ್ತದೆ, ಮತ್ತೆ ಬಾಗಿಲು ತೆಗಿತದೆ. ಸೂಡ್ರ ಮಾತು ಕೇಳಕ್ ಹೋಗ್ಬೇಡಿ ಅಮ್ಮ. ಈ ಪ್ರಧಾನಮಂತ್ರಿ ಮೋದಿ ಅವ್ರ ಮಾತು, ಇವರೆಲ್ಲ ಕ್ಯಾಂಡಿಡೇಟ್ ಅವರೆಲ್ಲ ಅದೇ ನಮ್ದಲ್ಲ, ಗುರು ಶಿಷ್ಯರೆಲ್ಲ ಒಂದೇ, ಅವರೆಲ್ಲ ಕಂಪ್ಲೀಟ್ ಆಗಿ ಬರೀ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಈಗ ದಯಮಾಡಿ ತಾವೆಲ್ಲ ಒಂದೇ ಮನಸ್ಸಿಂದ ಒಂದೇ ಹೃದಯದಿಂದ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿಸಿ ಮನೆ ಮಗ ಆಗಿ, ಒಬ್ಬ ತಮ್ಮ ಆಗಿ, ಒಬ್ಬ ಅಣ್ಣ ಆಗಿ ಆಗ ದಯಮಾಡಿ ನಾನು ಕೆಲಸ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಇದಿಲ್ಲ. ಎಲ್ಲರೂ ಸೇರಿ ಒಂದು ತೋರಣಗಲ್ ಗ್ರಾಮವನ್ನು ಹೇಳ್ತೀನಿ. ಇವತ್ತು ಇಂದಿರಾ ಆವಾಸ್ ಮನೆಗಳಿದಾವಲ್ಲಮ್ಮ, ಮನೆ ಕೊಡ್ತದೆ ಅಂದ್ರೂ ಕೂಡ ಈಗ ಸರ್ಕಾರ ಡಿಸೈಡ್ ಮಾಡಿದೀವಿ, ಯಾರಿಗೆ ಮನೆ ಇಲ್ಲ ಅದನ್ನ ಮುಂದಿನ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಮನೆ ಕೊಡ್ತಕ್ಕಂಥದ್ದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. 30 ಲಕ್ಷ ಉದ್ಯೋಗ ಕೊಡ್ತಕ್ಕಂಥದ್ದು, 1 ಲಕ್ಷ ಕೊಡ್ತಕ್ಕಂಥದ್ದು. ಆಮೇಲೆ ಎಲ್ಲರೂ ಕೂಡ ತೋಟಗಳು ಸೇರಿದಂತೆ ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ಇರ್ತಕ್ಕಂಥ ರೈತರ ಸಾಲ ಎಲ್ಲ ಕಂಪ್ಲೀಟ್ ಆಗಿ ಮನ್ನಾ ಮಾಡ್ತಕ್ಕಂಥದ್ದು ನಾವೆಲ್ಲ ಮಾಡಿದ್ದೀವಿ. NREG ಕಾರ್ಯಕ್ರಮ 340 ಇರೋದು 400 ರೂಪಾಯಿನ ಮಾಡ್ತೇವೆ. ಒಳ್ಳೆ ಕಾರ್ಯಕ್ರಮಗಳನ್ನ ನೀವು ದಯಮಾಡಿ ಎಲ್ಲ ಬಾಗಿಲು ಪಡ್ಕೋಬೇಕಾದ್ರೆ ಮಾಡ್ರಿ, ಕಾಂಗ್ರೆಸ್ ಆಶೀರ್ವಾದ ಮಾಡ್ರಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಳ್ಳೆಯ ಒಂದು ಆಡಳಿತ ಮಾಡೋಣ, ಸಮಾಜ ಕಟ್ಟೋಣ. ಹಿಂದೆ ಹೆಂಗೆ ಹೆಸರು ತಗೊಂಡಿದ್ದೀನೋ ಆ ಥರ ಡೆಲ್ಲಿನಲ್ಲಿ ಕೂಡ ಒಬ್ಬ ಒಳ್ಳೆಯ ಸಂಸದೀಯ ಪಟುವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ.
ಎಲ್ಲರೂ ಕಾಂಗ್ರೆಸ್ಸಿಗೆ ಮಾಡ್ತಿರಲ್ಲೇನಮ್ಮ? ದಯಮಾಡಿ ಮಾಡಿ ಅಮ್ಮ. ಎಲ್ಲರಿಗೆ ಪದ್ಮಕ್ಕ ಎಲ್ಲರೂ ಇದ್ದಾರೆ, ಎಲ್ಲರೂ ಸ್ವಲ್ಪ ಹೇಳಿ ಎಲ್ಲರೂ ಮಾಡಿಸ್ರಿ. ಇವತ್ತು ಮನೆ ಮಗ ಅಂತ ನಾನು ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಕಟ್ಟಂತ ನಾನು ಮಾಡ್ತೀನಿ ಅಂತ ನಿಮ್ಮ ಆಶೀರ್ವಾದ ಕೋರ್ತಾ ಒಂದೇ ಗುರ್ತಕ್ಕರಂದು. ಎಷ್ಟನೇ ಗುರ್ತು? ಸೀರಿಯಲ್ ನಂಬರ್ 1 ಫಸ್ಟಿಗೆ ನಂದೇ ಇರೋದು. ಹೋಗ್ಬೇಕು, ಫಸ್ಟಿಗೆ ಬಟನ್ ಕೊಡ್ಬೇಕು. ನಮ್ಮ ಅಣ್ಣಂದ ಅಂತೇಳಿ, ನಮ್ಮ ತಮ್ಮಂದ ಅಂತೇಳಿ, ನಮ್ಮ ಮಗಂದ ಅಂತೇಳಿ ಮಾಡಿ ಅಕ್ಕ ಅಂತ ಆಶೀರ್ವಾದ ಕೋರ್ತಾ ನಮ್ಮ ಮಾತು ಧನ್ಯವಾದ, ನಮಸ್ಕಾರ.